ಅಶ್ವಿನಿ, ಮಲಾಲ ಜೊತೆ ವೇದಿಕೆಯನ್ನು ಹಂಚಿಕೊಂಡ್ರಿ. ನಿಜವಾಗಿಯೂ ಮಲಾಲ ವಿಷಯಕ್ಕೆ ಬರೋದಾದರೆ 11ನೇ ವರ್ಷಕ್ಕೆ ಈ ತಾಲಿಬಾನಿಗಳ ವಿರುದ್ಧ ಹೋರಾಟವನ್ನು ಮಾಡಿದವರು, ಜೊತೆಗೆ ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ಸಾಕಷ್ಟು ಹೋರಾಟಗಳನ್ನು ಇವತ್ತಿಗೂ ನಡೆಸ್ಕೊಂಡು ಬರ್ತಾ ಇರುವಂತಹ ಹೆಣ್ಮಗಳು. ಆಕೆ ಜೊತೆ ವೇದಿಕೆ ಹಂಚ್ಕೊಂಡ್ರಿ. ಆಕೆ ಭಾಷಣ ಕೇಳಿದಾಗ ನಿಮ್ಗೆ ಏನು ಅನ್ನಿಸ್ತು? ಆಕೆ ಭಾಷಣ ಕೇಳೋಕೆ ತುಂಬ ಸಂತೋಷ ಆಯಿತು. ತುಂಬ ಅಂದರೆ ಏನೋ ಕೇಳಿದ್ದೆ ಅಷ್ಟೇ, ಮಲಾಲಾ ಯೂಸುಫ್ಜಾ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಕೇಳಿದ್ದೆ. ಬಟ್ ಕೇಳೋದಕ್ಕೂ ಹತ್ತಿರ ಹೋಗಿ ನೋಡೋದಕ್ಕೂ ಅವರ ಜೊತೆ ಒಂದು ವೇದಿಕೆ ಹಂಚ್ಕೊಳ್ಳೋದಕ್ಕೂ ಒಂದು ವ್ಯತ್ಯಾಸ ಇರುತ್ತಲ್ಲ. ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು ಅವರ ಒಂದು ಭಾಷಣ ಕೇಳಿ. ಆವಾಗ ನನಗೂ ಇನ್ನೂ ಜಾಸ್ತಿ ಸ್ಫೂರ್ತಿ ಬಂತು. ಹೌದಲ್ಲಪ್ಪ, 11ನೇ ವಯಸ್ಸಲ್ಲೇ ಇವ್ರು ಇಷ್ಟು ಮಾಡಬೇಕಾದ್ರೆ ನಾನು 24ನೇ ವಯಸ್ಸು, ನನಗಿನ್ನೂ ಮಾಡಬೇಕು, ಜಾಸ್ತಿ ಮಾಡಬೇಕು, ಏನೋ ಒಂದು ಸೊಸೈಟಿಗೋಸ್ಕರ ಏನೋ ಮಾಡಬೇಕು ಅಂತ ತುಂಬ ಅನ್ನಿಸ್ತು ನನಗೆ. ತುಂಬ ಖುಷಿ ಆಯಿತು. ಅವರೇ 11ನೇ ವಯಸ್ಸಲ್ಲಿ ಅಷ್ಟೆಲ್ಲ ಮಾಡಿದ್ಮೇಲೆ ನನ್ನ ಹತ್ರ ಬಂದು ಏನು ಹೇಳಿದ್ರು, ಯು ಆರ್ ದ ಇನ್ಸ್ಪಿರೇಷನ್ ಫಾರ್ ಹೋಲ್ ವರ್ಲ್ಡ್ ಅಂತ ಹೇಳ್ತಾಯಿದ್ರು. ನಾನು ಆ ಮಾತಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಹಾಗಾಗಿ ಒಟ್ಟಾರೆ ಹೇಳ್ಬೇಕಂದ್ರೆ ನಂಗೆ ಮಾತೇ ಬರ್ತಿಲ್ಲ, ಹೇಳೋಕ್ಕೆ ವರ್ಡ್ಸೇ ಸಿಗ್ತಾಯಿಲ್ಲ ಅಂಥ ಒಂದು ಭಾಷಣ ಅದು. ಖಂಡಿತ ನಿಮಗೆ ಕಂಪೇರ್ ಮಾಡಿದ್ರೆ ನಾವು ಕೂಡ ಒಂದು ಆ ಲೆಕ್ಕದಲ್ಲಿ ನಾಚಿಕೆ ಪಟ್ಕೋಬೇಕು. ಯಾಕೆಂದರೆ ನೀವು ಮಾಡಿರುವಂತಹ ಸಾಧನೆಗೆ ನಾವು ಖಂಡಿತ ಮುಂದಾಗಲೇ ಇಲ್ಲ. ಆದರೂ ಕೂಡ ನಿಮ್ಮ ಸಾಧನೆ ಇತರರಿಗೆ ಮಾರ್ಗದರ್ಶನ, ಜೊತೆಗೆ ಈಗ ಅಶ್ವಿನಿಯನ್ನು ನೋಡಿ ಇನ್ನೊಂದಷ್ಟು ಜನ ಸ್ಫೂರ್ತಿಯನ್ನು ತಗೋತಾರೆ. ಇನ್ನೊಂದಷ್ಟು ಜನ ನಾವು ಕೂಡ ಹೌದು ಹೀಗೆ ಮುನ್ನುಗ್ಗಬೇಕು ಅಶ್ವಿನಿ ಥರ ಅಂತ ಅನಿಸುತ್ತೆ. ಸೊ ಕಾಲೇಜಿನಲ್ಲಿ ನಾವು ವಾಪಸ್ ನಿಮ್ಮ ಕಾಲೇಜ್ ಲೈಫ್ಗೆ ಬರೋದಾದರೆ ಕಷ್ಟಗಳು ಅಂತ ನಿಮ್ಗೆ ಯಾವಾಗ ಅನ್ನಿಸ್ತಾ ಇತ್ತು? ಯಾಕೆಂದರೆ ಮೊದಲಿಗೆ ರಮಣ ಮಹರ್ಷಿ ಸ್ಕೂಲ್ನಲ್ಲಿ ಎಲ್ಲನೂ ಕಲ್ತಿದ್ರಿ, ಸಡನ್ನಾಗಿ ನೀವು NMKRV ಗರ್ಲ್ಸ್ ಕಾಲೇಜಿಗೆ ಹೋದಾಗ ಯಾವ ರೀತಿ ಸಮಸ್ಯೆ ಆಗ್ತಾ ಇತ್ತು ಮೊದಲಿಗೆ ನಾವು ಹೇಳೋದಾದ್ರೆ? ಮೊದಲಿಗೆ ಸಮಸ್ಯೆ ಅಡ್ಮಿಷನ್ ಆದ ತಕ್ಷಣ ಕಾಲೇಜ್ ಒಳಗಡೆ ಹೋಗಿದ್ದು, ಅಲ್ಲಿ ಕ್ಲಾಸ್ ರೂಮಲ್ಲಿ ಕುತ್ಕೊಂಡಿದ್ದೆ ಫಸ್ಟು ಸಮಸ್ಯೆ. ಯಾಕಂದರೆ ನಮ್ಮ ಟೀಚರ್ಸ್ ಏನು ಮಾಡೋರು ಅಂದರೆ, ನಮ್ಮ ಸ್ಕೂಲಲ್ಲಿ ಒಂದೊಂದು ಟೀಚರ್ ಒಂದೊಂದು ಥರ ಬರ್ತಾಯಿದ್ರು. ಒಂದು ಟೀಚರ್ ಏನೋ ಪರ್ಫ್ಯೂಮ್ ಹಾಕೊಂಡು ಬಂದರೆ ಓ ಲಕ್ಷ್ಮಿ ಮಿಸ್ ಬಂದರು, ಅಥವಾ ಇನ್ಯಾರೋ ಸ್ವಲ್ಪ ಸ್ಯಾಂಡ್ಲ್ ಹಾಕೊಂಬಂದರೆ ಓ ಲತಾ ಮಿಸ್ ಬಂದರು. ಹಿಂಗೆ ಗಮನಿಸ್ತಾ ಇದ್ವಿ. ಹಂಗಾಗಿ ಇಲ್ಲಿ ಟೀಚರ್ಸ್ ಬರೋದೇ ಗೊತ್ತಾಗ್ತಿರ್ಲಿಲ್ವಲ್ಲ, ಅದೊಂದು ದೊಡ್ಡ ಸಮಸ್ಯೆ. ಆಮೇಲೆ ನನ್ನ ಫಸ್ಟ್ ಬೆಂಚಲ್ಲಿ ನಾನು ಒಬ್ಬಳೇ ಕೂರಿಸ್ಬಿಟ್ಟು ಇನ್ನೆಲ್ಲ ಆ ಕಡೆ ಈ ಕಡೆ ಆರಾಮಾಗಿದ್ರು, ಚೆನ್ನಾಗಿ ಏನು ಹಂಗೆ. ಮತ್ತು ಊಟ ಮಾಡಬೇಕಾದ್ರೆ ಎಲ್ಲ ನಾನು ಮೊದಲೇ ಒಟ್ಟಿಗೆ ಊಟ ಮಾಡಿ ಅಭ್ಯಾಸ. ನಮ್ಮ ಸ್ಕೂಲಲ್ಲಿ ನಂಗೆ ಅದೇ ಥರನೇ ಕಲಿಸಿದ್ದಾರೆ. ಇವಾಗ ಕಾಲೇಜ್ ಬಂದ ತಕ್ಷಣ ಏನಪ್ಪ ಒಬ್ಬಳೇ ಊಟ ಮಾಡಬೇಕಲ್ಲ, ಅದೆಲ್ಲ ಒಂದು ದೊಡ್ಡ ಸಮಸ್ಯೆ. ಅದೆಲ್ಲ ಸಮಸ್ಯೆಗಳು ಸೇರ್ಕೊಂಡು ನನಗೆ ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗಲಿಲ್ಲ. ಆಮೇಲೆ ಅದೇ ಹೇಳಿದ್ನಲ್ಲ, ಒಂದು ಸ್ಪೀಚ್ ಮಾಡಿದೆ ಅಥವಾ ಅವ್ರಗಳ ಜೊತೆ ಒಡನಾಟ ಶುರು ಮಾಡಿದ್ಮೇಲೆ ಫುಲ್ಲು ನನಗೆ ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್. ಸಮಸ್ಯೆ ಚಿಕ್ಕ ಸಮಸ್ಯೆ ಹೋಗಿ ದೊಡ್ಡ ಸಮಸ್ಯೆ ಆಗಿ ಉಟ್ಕೊಂಡು ನನಗೊಂಥರ ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ದಂಗೆ ಆಗೋಯ್ತು ಆ ಥರ. ಓಕೆ, ಅದಾದ ನಂತರ ಪರಿಸ್ಥಿತಿ ಸುಧಾರಿಸ್ತು. ಆದರೆ ಈ ರೀತಿ ಎಲ್ಲ ಸಮಸ್ಯೆ ಆದಾಗ ಪ್ರಾಥಮಿಕವಾಗಿ ಖಂಡಿತ ಸಮಸ್ಯೆಗಳನ್ನ ಇದು ಯಾರ ಹತ್ರ ಶೇರ್ ಮಾಡ್ಕೋತಾ ಇದ್ರಿ ನೀವು ಹೆಚ್ಚಾಗಿ? ಯೂಶ್ವಲಿ ಹೇಳ್ಬೇಕಂದ್ರೆ ನನಗೆ ಶೇರ್ ಮಾಡೋಕ್ಕೆ ಅಂತ ಯಾರ ಹತ್ರ ಯಾರೂ ಇರಲಿಲ್ಲ ಅವಾಗ. ಯಾಕಂದರೆ ನನ್ನ ತಂದೆ ತಾಯಿ ಕೂಡ ಹೊಸಬ್ರು, ಒಂಥರ ಹೊಸತನ. ಇವಾಗ ಏನು ವಾರಕ್ಕೆ 2 ಸತಿ ಬಂದು ಹಂಗೆ ಶನಿವಾರ ಬಂದು ಭಾನುವಾರ ಹೋಗೋದಂದರೆ ಏನೋ ಅಷ್ಟಿದ್ದಿಲ್ಲ, ಆಯಿತಾ. ಬಟ್ ನಾನು ಏನೇ ಆದರೂ ನನ್ನ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ತಿದ್ದೆ, ಮತ್ತು ನಮ್ಮ ಸ್ಕೂಲ್ ಟೀಚರ್ ಹತ್ರ ಶೇರ್ ಮಾಡ್ತಿದ್ದೆ. ಹಂಗಾಗಿ ಅಲ್ಲಿ ಸ್ಕೂಲಿಂದ ಬಂದ ತಕ್ಷಣವೂ ನಾನು ಸ್ಕೂಲ್ಗೆ ಟೀಚರ್ಸ್ ಕಾಲ್ ಮಾಡಿ, ನೋಡಿ ಮಿಸ್ ಈ ಥರ ಎಲ್ಲ ಆಗ್ತಿದೆ, ಏನು ಮಾಡಲಿ, ನನಗೆ ಕಾಲೇಜೇ ಬೇಡ, ನಾನು ಓದೋದೇ ಇಲ್ಲ ಅಂತ. ನನ್ನ ಸ್ಕೂಲ್ ಟೀಚರ್ಸ್ ಬೈದರು, ಏನು ನೀನು, ನಾನು ಇಡೀ ಸ್ಕೂಲಲ್ಲೇ ಆ್ಯಕ್ಚುಲಿ ರೆಕಾರ್ಡ್ ನಂದು ಹೈಯೆಸ್ಟ್ 85% ಸ್ಕೋರ್ ಮಾಡಿದ್ದು, ಇನ್ನೂ ನನ್ನ ರೆಕಾರ್ಡ್ ಯಾರೂ ಮುರಿದಿಲ್ಲ. ಹಂಗಾಗಿ ಅಷ್ಟು ರೆಕಾರ್ಡ್ ಇದ್ದವಳು ಏನು ಕಾಲೇಜ್ ಬಿಡ್ತೀನಿ ಅಂತ ಹೇಳ್ತಿದ್ಯಾ, ನೋಡು ಟ್ರೈ ಮಾಡು ಅಂತ ಅವ್ರು ನಂಗೆ ಸ್ಫೂರ್ತಿ ಮಾಡ್ತೀನಿ. ಹಾಗಾಗಿ ನಾನು ಯಾರ ಹತ್ರನೂ ಶೇರ್ ಮಾಡ್ತಿಲ್ಲ, ಅವ್ರೊಬ್ಬರ ಹತ್ರ ಮಾತ್ರ. ನಮ್ಮ ಟೀಚರ್ ಒಬ್ಬರು ಲತಾ ಅಂತಿದ್ರು, ಅವ್ರ ಹತ್ರ ಮಾತ್ರ ಶೇರ್ ಮಾಡ್ತಿದ್ದೆ. ಓಕೆ, ಇಷ್ಟೆಲ್ಲ ಕಷ್ಟಗಳನ್ನು ದಾಟ್ಕೊಂಡು ಇವತ್ತು ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀರಾ. ಜೊತೆಗೆ ಇವತ್ತಿಗೂ ಬೇರೆಯವರು ನನ್ನ ರೀತಿಯೇ ಎಜುಕೇಷನ್ ಪಡ್ಕೊಳ್ಳಿ, ನನ್ನ ರೀತಿಯೇ ಎಲ್ಲ ರೀತಿಯಲ್ಲೂ ಮುನ್ನುಗ್ಲಿ ಅಂತ ನೀವು ಪ್ರಯತ್ನ ಪಡ್ತಾ ಇದ್ದೀರಾ. ನನ್ನ ರೀತಿ ಅಲ್ಲ, ನಾನೇನು ಮಾಡಿಲ್ಲ, ನನಗಿನ್ನ ಜಾಸ್ತಿ. ನಾನು ಬರೀ 80% ಮಾತ್ರ, ಅವರು 100% ಎಜುಕೇಷನ್ ಪಡ್ಕೊಂಡು ಚೆನ್ನಾಗಿರಲಿ ಅಂತ ಇಷ್ಟಪಡ್ತೀನಿ. ಸೊ ಖಂಡಿತ ಅಂತಹ ಒಂದು ಮುನ್ನುಡಿ ಬರಿತಾ ಇದ್ದೀರಾ. ಅದ್ರ ಜೊತೆಗೆ ಮಲಾಲಾ ವಿಷಯಕ್ಕೆ ಬರೋದಾದರೆ, ಇಡೀ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೋಸ್ಕರನೇ ಆಕೆ ಹೋರಾಡ್ತಾ ಇದ್ದಾಳೆ. ಆಕೆಗೇನು ಒಂದು 50 ವರ್ಷ ಆಗಿಲ್ಲ, ಕೇವಲ 16ರಿಂದ 17 ವರ್ಷ ಆಗಲೇ ಇಡೀ ಒಂದು ವಿಶ್ವದ ಗಮನ ಸೆಳೀತಾ ಇರುವಂತಹ ಹೆಣ್ಣುಮಗಳು. ಆಕೆ ಸ್ಪೀಚನ್ನು ನೀವು ಕೇಳಿದಾಗ ಅದರಲ್ಲಿ ನಾನು ಇದನ್ನು ಅಳವಡಿಸ್ಕೋಬೇಕು ಅಂತ ಏನಾದರೂ ಅನಿಸುತ್ತಾ? ಆಕೆ ಸ್ಪೀಚ್ನಲ್ಲಿ ನೀವು ಕಂಡುಕೊಂಡದ್ದು? ಆಕೆ ಸ್ಪೀಚಲ್ಲಿ ಅವ್ರು ಹೇಳಿದ್ರು, ನನ್ನ ಭುಜಕ್ಕೆ ಅವರು ಒಂದು ಗುಂಡನ್ನು ಆರಿಸಿದ್ರು ಅಂತ. ಆ ಗುಂಡನ್ನು ಆರಿಸಿದ್ಮೇಲೂ ನಾನು
ಎದೆಗುಂದಲಿಲ್ಲ. ಅಯ್ಯೋ ನಾನು ಸಾಯ್ತೀನಿ ಅಂತ ಗೊತ್ತಿತ್ತು, ಬಟ್ ನಾನು ಎದೆಗುಂದಲಿಲ್ಲ. ಯಾರೋ ಒಬ್ಬರು ನನ್ನನ್ನು ಯಾರೋ ಮಾಡ್ತಾರೆ, ಏನೋ ಮಾಡ್ತಾರೆ ಅಂತ ಹೇಳ್ತಿದ್ರು. ಹಾಗಾಗಿ ನಾನು ಅವಾಗ ಅನಿಸ್ತು, ಇವಾಗ ಯಾಕಂದರೆ ಸಣ್ಣ ಸಣ್ಣ ವಿಷಯಕ್ಕೂ ಇವಾಗ ನಾನು ಕೆಲವೊಂದು ಕಾಲೇಜ್ಗೆಲ್ಲ ಹೋಗ್ತೀನಿ ಆಯಿತಾ, ಹೋಗ್ಬಿಟ್ಟು ಕೇಳ್ತೀನಿ, ನೋಡಿ ನಮ್ಮ ವಿಜುವಲಿ ಇಂಪೇರ್ಡ್ಸ್ಗೆ ನೀವೇನೂ ಕೊಡ್ತಿಲ್ಲ, ದಯವಿಟ್ಟು ಸೌಲಭ್ಯಗಳನ್ನು ಕೊಡಿ. ಪ್ರೈವೇಟ್ ಕಾಲೇಜಸ್ ಎಲ್ಲ ಕೆಲವೊಂದು ಕಾಲೇಜಸ್ ಇಲ್ಲ ಅಮ್ಮ ನಮ್ಮ ಹತ್ರ ಅಷ್ಟು ಫಂಡ್ಸ್ ಇಲ್ಲ, ಏನೋ ವಿಜುವಲಿ ಇಂಪೇರ್ಡ್ಸ್ ಅಂತ ನಾವೇನೋ ಅಡ್ಮಿಷನ್ ಮಾತ್ರ ಕೊಡ್ತೀವಿ. ಅವಾಗ ನಾನು ಆಗ್ಬಿಡ್ತಿದ್ದೆ, ಏನು ಮಾಡೋದಪ್ಪ, ಒಂಥರ ಮನಸ್ಸಿಗೆ ಜಿಗುಪ್ಸೆ ಆಗ್ಬಿಡೋದು. ಅವಾಗ ಮಲಾಲ ಆ ಸ್ಪೀಚ್ ಅವ್ರು ನೋಡಿ ಭುಜಕ್ಕೆ ಗುಂಡಾಸಿ ಸಾಯೋ ಪರಿಸ್ಥಿತಿಲೂ ಅವ್ರಂಥ ಒಂದು ಮನಸ್ಥಿತಿನ ಇಟ್ಕೊಂಡಾಗ ನಾನು ಇದೆಲ್ಲ ಏನು ಆಫ್ಟ್ರಾಲ್ ಏನು ಅವ್ರು ಮಾಡಲ್ಲ ಅಂತೇಳಿ ನಂಗೊಂದು ಸ್ವಲ್ಪ ಅವಮಾನ ಮಾಡಿದ್ರು. ಇಷ್ಟಕ್ಕೆಲ್ಲ ನಾನು ಎದೆಗೊಂದಿದ್ರೆ ನನ್ನ ಕನಸು ಏನಾಗಬೇಕು, ನಾಳೆ ದಿನ ಭವಿಷ್ಯ ಬೇರೆ ಹುಡುಗಿರು ಅಂಗವಿಕಲ ಹುಡುಗಿರ ಭವಿಷ್ಯ ಏನಾಗಬೇಕು ಅಂತ ಆವಾಗ ಅನ್ನಿಸ್ತು ನನಗೆ. ಇನ್ನಷ್ಟು ಚರ್ಚೆಯನ್ನು ಮುಂದುವರಿಸ್ತೀವಿ, ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್.